ಇದೇ ಮರ. ಈ ಮರದ ಮೇಲೇ ರಾಜಣ್ಣವರು ಕೂತಿದ್ದು ಈ ಕೊಂಬೆಗಳ ಮೇಲೆ ಕೂತಿರ್ತಾರೆ. ಅದ್ರ ಕೆಳಗಡೆನೆ ರಾಜ ಬಂದು ಬೀಳೋದು, ಅವರು ಅಲ್ಲಿಂದ ಎಗರೋದಿದೆಯಲ್ಲ, ಮೇಲಿಂದ ಎಗರೋದೆಲ್ಲ ಆ ಮರ ಇದೆ ನೋಡಿ. ಇದೇ ಸ್ಪಾಟ್ ಅಲ್ಲಿ ಲಕ್ಷ್ಮಿ ಅವರು ಇಲ್ಲಿ ಕೂತಿರ್ತಾರೆ. ರಾಜ್ಕುಮಾರ್ ಅವರು ಬಂದು ಕೂತಾರೆ, ಇಲ್ಲಿ ಲಕ್ಷ್ಮಿ ಜೊತೆ ಬಂದು ಕೂರ್ತಾರೆ ಸರ್. ಇದೇ ಬಂಡೆ ಸ್ವಲ್ಪ ಡ್ಯಾಮೇಜ್ ಮಾಡಿ ತೆಗೆದ್ಬಿಟ್ರು. ಮೊದಲು ಉದ್ದ ಇತ್ತು, ಇದನ್ನ ಜೋಡಿಸುವಾಗ ಕಟ್ಟುವಾಗ ಹೊಡೆದಾಕ್ಬಿಟ್ಟಿದ್ದಾರೆ. ಇದೇ ಸ್ಪಾಟ್ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಬೆಟ್ಟ ಎಲ್ಲ ಕಾಣಿಸುತ್ತೆ ಸರ್. ಹೌದು, ನಾನೊಬ್ಬ ಕಳ್ಳ ಫಿಲ್ಮ್ ಶೂಟಿಂಗ್ ಇದೇ ಜಾಗದಲ್ಲಿ ನಡೆದಿರೋದು. ಎಸ್, ಎರಡೆರಡು ಸಿನಿಮಾನ ನಾನಿವತ್ತು ತೊಗೊಂಬಂದಿದ್ದೀನಿ. ಮೊದಲಿಗೆ 1975ರಲ್ಲಿ, ಅಂದರೆ 51 ವರ್ಷ ಹಳೆಯ ಸಿನಿಮಾ ರಾಜಣ್ಣ ಅವರ. ನೆನ್ನೆ ತಾನೇ ನಮ್ಮ ರಾಜಣ್ಣ ಅವರ ಬರ್ತ್ಡೇ ಇತ್ತು. ನೆನ್ನೆನೇ ಈ ಎಪಿಸೋಡ್ ಬಿಡಬೇಕಾಗಿತ್ತು, ಬಟ್ ಆಗಲಿಲ್ಲ. ಇವತ್ತು ಆ ಎಪಿಸೋಡ್ನ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಡಬಲ್ ಧಮಾಕದೊಂದಿಗೆ ಎರಡೆರಡು ಸಿನಿಮಾನ ತೊಗೊಂಬಂದಿದ್ದೀನಿ. ಮೊದಲಿಗೆ ನಾನು 1975ರಲ್ಲಿ ರಿಲೀಸ್ ಆದಂತಹ ಮಯೂರ ಸಿನಿಮಾದ ಶೂಟಿಂಗ್ ಸ್ಥಳಗಳನ್ನು ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ನೀವೆಲ್ಲರೂ ಕೇಳ್ತಾ ಇದ್ರಿ, ತುಂಬ ಜನ ತುಂಬ ದಿನದಿಂದ ಕೇಳ್ತಾ ಇದ್ರಿ ಮಯೂರ ಸಿನಿಮಾ ಮಾಡಿ ಅಂತ. ಸೊ ಆ ಸಿನಿಮಾ ಜೊತೆಗೆ 1979ರಲ್ಲಿ ರಿಲೀಸ್ ಆದಂತಹ ನಾನೊಬ್ಬ ಕಳ್ಳ, ಲಕ್ಷ್ಮಿ ಅಮ್ಮವರು ಮತ್ತು ರಾಜಣ್ಣವರೆಲ್ಲ ನಟಿಸಿದಂತಹ ಒಂದು ಹಾಡಿನ ಎಲ್ಲಿ ಶೂಟಿಂಗ್ ಆಗಿತ್ತು ಅಂತ ನಾನಿವತ್ತು ತೋರಿಸೋದಕ್ಕೆ ಹೊರಟಿದ್ದೇನೆ. ಮತ್ತೆ ತಡ, ಬನ್ನಿ ಇವತ್ತಿನ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ನೇಹಿತರೆ. ನಾನಿವಾಗ ಮೊದಲ ಮಯೂರ ಸಿನಿಮಾ ತೋರಿಸೋದಕ್ಕೆ ಅಂತ ನಾನು ಬಂದಿರೋದು ಪ್ಯಾಲೇಸ್, ಬೆಂಗಳೂರು ಪ್ಯಾಲೇಸ್. ಬೆಂಗಳೂರಿನ 90% ಜನ ಈ ಪ್ಯಾಲೇಸ್ಗೆ ಬಂದಿರ್ತೀರಿ. ಆದರೆ ಪ್ಯಾಲೇಸ್ ನೋಡ್ಕೊಂಡು ಎದುರುಗಡೆ ಇರೋ ಪಾರ್ಕ್ ನೋಡ್ಕೊಂಡು ಹೋಗಿರ್ತೀರಿ. ಆದರೆ ಇದೇ ಪ್ಯಾಲೇಸ್ನ ಎಡಗಡೆ ಬಲಗಡೆ ಕ್ಲೀನಾಗಿ ಕಣ್ಣಾಡಿಸಿದ್ರೆ ಖಂಡಿತ ಮಯೂರ ಸಿನಿಮಾದ ದೃಶ್ಯಗಳನ್ನು ತಲೆಯಲ್ಲಿ ಇಟ್ಕೊಂಡು ಹೋದರೆ ಖಂಡಿತ ನೀವು ಸಹ ಗೆಸ್ ಮಾಡ್ಬೋದು ಎಲ್ಲಿದೆ ಏನಿದೆ ಅಂತ. ಸೊ ನಾನಿವತ್ತು ಪ್ಯಾಲೇಸಿಗೆ ಬಂದಿರೋದ್ರಿಂದ ಈ ಪ್ಯಾಲೇಸ್ನ ಎದುರುಗಡೆ ಇದೆ ನೋಡಿ, ಈ ತೋರಿಸ್ತೀನಿ ನೋಡಿ. ನೋಡಿ, ಇಲ್ಲಿ ಒಂದು ಕಾಂಪೌಂಡ್ ರೀತಿ ಇದೆ, ಕಟ್ಟೆ ಕಟ್ಟಿದಾರಲ್ಲ, ಇದು ತುಂಬ ಹಳೇದು. ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೇ ರಾಜ್ಕುಮಾರ್ ಅವರು ಮತ್ತು ವಜ್ರಮುನಿಯವರು ಫೈಟ್ ಮಾಡೋದು. ಇನ್ನು ಪ್ಯಾಲೇಸ್ನ ಎಡಭಾಗಕ್ಕೆ ಹೋದರೆ ಇನ್ನೂ ಒಂದಷ್ಟು ಸೀನ್ ಏನಿದೆ ಸ್ಟಾರ್ಟಿಂಗ್ ಬರೋ ಅಂಥದ್ದು ನಾನೆಲ್ಲ ಇವಾಗ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಬನ್ನಿ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಕುಮಾರ್ ಅವರು ಬ್ರಾಹ್ಮಣರಾಗಿರ್ತಾರೆ. ಆದರೆ ಎಲ್ಲ ವಿದ್ಯೆಗಳನ್ನು ಕಲ್ತಿರ್ತಾರೆ, ಕುಸ್ತಿ ಜತಿ ಎಲ್ಲವನ್ನೂ ಕಲ್ತಿರ್ತಾರೆ. ಆದರೆ ಅಶ್ವ ಪಾಠವನ್ನು ಕಲಿಬೇಕಾಗಿರುತ್ತೆ. ಆವಾಗ MP ಶಂಕರ್ ಅವರೇ ಅರಮನೆಗೆ ಹೋಗಿ ಗುಟ್ಟಾಗಿ ಕಲ್ತ್ಕೊ ಅಂತ ಹೇಳಿರ್ತಾರೆ. ಆಗ ರಾಜಣ್ಣ ಅವ್ರು ಬರೋದು ಇದೇ ಅರಮನೆಯ ಜಾಗಕ್ಕೆ. ಆದರೆ ಇದೆಲ್ಲ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ, ಫಸ್ಟ್ ಸೀನ್ ಸ್ಟಾರ್ಟ್ ಆಗೋದೆ ಈ ಪ್ಯಾಲೇಸಿಂದ. ಅಶ್ವ ಯುದ್ಧ ಕಲೆಯನ್ನು ಹೇಳ್ಕೊಡ್ತಾರಲ್ಲ ಅವರು, ಈ ಅರಮನೆಯಿಂದ ಝೂಮ್ ಔಟ್ ಮಾಡಲಾಗುತ್ತೆ ಆ ಸೀನ್ನ ನೋಡಿ. ಆ ಅರಮನೆದು ಗೋಪುರ ಮತ್ತು ಇದು ಪಿಲ್ಲರು ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲೇ ಕುದುರೆಗಳು ನಿಂತಿರುತ್ತೆ. ಇವಾಗೇನು ಗುಡ್ಡ ಇರುತ್ತಲ್ಲ, ಆ ಗುಡ್ಡೆಯಿಂದ ಕೆಳಗಡೆ ಕುದುರೆಗಳಿರುತ್ತೆ. ಇಲ್ಲಿ ನಾನು ನಿಂತಿರೋ ಜಾಗದಲ್ಲೇ, ಅಂದರೆ ಈ ಜಾಗದಲ್ಲಿ ಅವರು ಪಾಠ ಮಾಡೋರು ಹೇಳ್ಕೊಡ್ತಾ ಇರ್ತಾರೆ ಯುವರಾಜನಿಗೆ. ಈ ಸೀನ್ ಕಟ್ ಮಾಡ್ತಾ ಇದ್ದಾಗೇನೆ ನಮ್ಮ ವಜ್ರಮುನಿ ಸರ್ ಅವರ ಎಂಟ್ರಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕುದುರೆ ತೊಗೊಂಬರ್ತಾ ಇರ್ತಾರೆ ವಜ್ರಮುನಿಯವರು. ಆವಾಗ ಅಲ್ಲಿ ಮರ ಮತ್ತು ಈ ಪ್ಯಾಲೇಸ್ ಇದೆ. ಇದೆಲ್ಲಿದೆ ಗೊತ್ತಾ? ನೋಡಿ, ಇಲ್ಲಿದೆ ನೋಡಿ. ಆ ಮರ ಇದೆಯಲ್ಲ, ಆ ಮರ ಇವಾಗ ಫುಲ್ಲು ಗ್ರೀನರಿಯಾಗಿ ಕಾಣಿಸ್ತಾ ಇದೆ. ಅದ್ರ ಕೆಳಗಡೆ ಇರೋದೇ ಈ ಅರಮನೆಯ ಕೈಂಡ್ ಆಫ್ ಇದು ಬಿಲ್ಡಿಂಗು. ಸೊ ಇದೆಲ್ಲ ನಡೆದಿರೋದು ಇಲ್ಲೇ ಅನ್ನೋದಕ್ಕೆ ಸಾಕ್ಷಿ ನೋಡಿ. ಇನ್ನೂ ಹತ್ತಿರ ಹೋಗಿ ತೋರಿಸಿದೆ. ಇದಿರೋದು ಅರಮನೆಯ ಎಡಭಾಗದಲ್ಲಿ, ಎಡಗಡೆನೇ ಅರಮನೆ ಇದೆ. ಅರಮನೆಯಿಂದ ಲೆಫ್ಟ್ ತಿರುಗಿದ್ರೆ ಇದಿರುತ್ತೆ. ಸೊ ಇದನ್ನು ಒಂದು ಸರಿ ಹೋಗಿ ಕಣ್ತುಂಬ್ಕೊಳ್ಳಿ. ಆ ಮರ ಸಹ ಹಾಗೆ ಇದೆ. ಇಲ್ಲಿ ಮರ ಮತ್ತು ಇದ್ದಿದ್ದಾಗ ವಜ್ರಮುನಿ ಸರು ಆ ಸೈಡ್ ಎಲ್ಲೋ ಒಂದು ಕಡೆ ನಿಂತ್ಕೊಂಡಿರ್ತಾರೆ. ಈ ಸೈಡಲ್ಲೇ ಆ ಎಂಟ್ರಿ ಸೀನ್ ಆಗೋದು. ಇಲ್ಲಿ ಗಿಡಗಳು ಅಡ್ಡ ಇರೋದ್ರಿಂದ ತೋರ್ಸೋಕ್ಕಾಗಲಿಲ್ಲ ನೋಡಿ. ಇದೇ ಜಾಗದಲ್ಲೇ ಅವರು ನಿಂತಿರ್ತಾರೆ. ಸೊ ನೆಕ್ಸ್ಟ್ ಸೀನ್ಗೆ ಹೋಗೋಣಲ್ಲ. ಇದೇ ಸೀನಲ್ಲಿ ನೋಡ್ಬೋದು, ಈ ಕುದುರೆ ನೋಡ್ಸ್ಕೊಂಬರ್ಬೇಕಾದ್ರೆ, ಅಭ್ಯಾಸ ಮಾಡಬೇಕಾದ್ರೆ ಮತ್ತು ಈಗ ಫೈಟ್ ಮಾಡಬೇಕಾದ್ರೆ ಇಲ್ಲೆಲ್ಲ ಒಂದು ಇದಿದೆ ನೋಡಿ, ಕಾಂಪೌಂಡು, ಒಂದು ಕಟ್ಟೆ ಥರ. ಈ ಕಟ್ಟೆಗಳು ಎಲ್ಲಿದೆ ಗೊತ್ತಾ? ಇಲ್ಲಿದೆ, ತೋರಿಸ್ತೀನಿ ನೋಡಿ. ನಿಮ್ಗಾಗಲೇ ತೋರಿಸಿದ್ದೆ ಅರಮನೆ ಎದುರುಗಡೆ ಭಾಗದಲ್ಲಿ ಇರೋದು ಇದು ಅಂತ. ಸೊ ಇದೇ ಜಾಗದಲ್ಲೇ ಇಲ್ಲಿ ಈಗ ಕಾಣ್ತಿದೆ ನೋಡಿ, ಮಾರ್ಕ್ ಮಾಡ್ತಾ ಇದ್ದೀನಲ್ಲ, ಇಲ್ಲೇ ಆ ಸೀನ್ಗಳೆಲ್ಲ ನಡೆದಿರೋದು. ದಯವಿಟ್ಟು ಬನ್ನಿ, ಇದನ್ನೆಲ್ಲ ಒಂದು ಸರಿ ಗ್ಲ್ಯಾನ್ಸ್ ಮಾಡ್ಕೊಂಡು ಹೋಗಿ. ಬರೀ ಅರಮನೆ ಮತ್ತು ಪಾರ್ಕ್ ನೋಡಿ ಹೋಗಬೇಡಿ, ಹೊರಗಡೆನೂ ಬಂದು ಒಂದು ಸ್ವಲ್ಪ ನೋಡ್ಕೊಂಡು ಹೋಗಿ. ನೆಕ್ಸ್ಟು ನಮ್ಮ ರಾಜಣ್ಣವರು ಒಂದು ಮರದ ಮೇಲೆ ಕೂತಿರ್ತಾರೆ. ಐಕಾನಿಕ್ ಸೀನ್ ಇದೆ. ಮರದ ಮೇಲೆ ಕೂತಿರ್ತಾರೆ. ಯುವರಾಜ್ ಅವರು ಕುದುರೆ ಓಡಿಸ್ಕೊಂಬರ್ತಾರೆ, ಅದನ್ನು ನೋಡ್ತಾ ಇರ್ತಾರೆ. ಅದಾದಮೇಲೆ ಕುದುರೆಯಿಂದ ಬಿದ್ದಿದ ತಕ್ಷಣ ರಾಜಣ್ಣವರೇ ಹೋಗಿ ಅವ್ರನ್ನ ಎತ್ತುತ್ತಾರೆ. ಇದೆಲ್ಲ ಸೀನ್ ಒಂದಿದೆ. ಆ ಸೀನ್ ನಡೆದಿರೋದು ಎಲ್ಲಿ ಗೊತ್ತಾ? ಇಲ್ಲಿದೆ ನೋಡಿ, ಆ ಮರ. ಅವರು ರಾಜಣ್ಣವ್ರು ಕೂತಿರ್ತಾರಲ್ಲ,
ಆ ಮರ ಇದೆ ಸ್ನೇಹಿತರೆ. ಇದೇ ಮರ ಇವಾಗ ಒಂದು ಸ್ವಲ್ಪ ಹೈಟ್ ಕಮ್ಮಿ ಆಗಿದೆ, ಯಾಕೆಂದರೆ ಮಣ್ಣೆಲ್ಲ ಹೊಡೆದ್ಬಿಟ್ಟಿದ್ದಾರೆ, ಸಮ ಮಾಡಬೇಕಲ್ಲ, ಫಂಕ್ಷನ್ಗಳಾಗ್ತಾ ಇದೆಯಲ್ಲ. ಸೊ ಅದಕ್ಕೋಸ್ಕರ ಇದೇ ಮರದ ಮೇಲೇ, ಇದೇ ಕೊಂಬೆಗಳ ಮೇಲೇ ನಮ್ಮ ರಾಜಣ್ಣವರು ಕೂತಿರ್ತಾರೆ. ಇದು ಎಲ್ಲಿರೋದು ಗೊತ್ತಾ? ಇದು ನೋಡಿ, ಈ ಮರ ತೋರಿಸಿದ್ನಲ್ಲ ನಮ್ಮ ಅರಮನೆಯ ಎಡಭಾಗದಲ್ಲಿ ಆ ಮರ ಇದೆ. ಆ ಮರದಲ್ಲೇ ವಜ್ರಮುನಿಯವರು ಎಂಟ್ರಿ ಆಗೋದು ಅಂತ. ಅದರ ಪಕ್ಕದಲ್ಲಿರೋದೇ ಈ ಮರ. ಈ ಮರದಲ್ಲೇ ನಮ್ಮ ರಾಜಣ್ಣವ್ರು ಕೂತಿರ್ತಾರೆ, ಅವ್ರು ಬಂದು ಬೀಳ್ತಾರೆ. ಇದೇ ಮರ ಸ್ನೇಹಿತರೆ. 51 ವರ್ಷ ಆದಮೇಲೆ ಆ ಮರ ಹೇಗಿದೆ ನೋಡಿ, ಗುರ್ತೆ ಹಿಡಿಯೋಕ್ಕಾಗಲ್ಲ. ಬಟ್ ನಾನು ಆ ಸೀನ್ನ ಮತ್ತು ಇದನ್ನೆಲ್ಲ ಮ್ಯಾಚ್ ಮಾಡಿ ನೋಡಿದಾಗ ಇದೇ ಮರ ಅಂತ ಗೊತ್ತಾಯಿತು. ಬನ್ನಿ, ಅರಮನೆಯ ಮುಂಭಾಗ ಪಾರ್ಕ್ ಆದಮೇಲೆ ಇನ್ನೊಂದು ಸ್ವಲ್ಪ ಮುಂಭಾಗ ಜಾಗ ಇದೆಯಲ್ಲ, ಅಲ್ಲಿ ಬಂದರೆ ನೀವೇ ಒಂದು ಸರಿ ಗ್ಲ್ಯಾನ್ಸ್ ಮಾಡಬಹುದು. ದಯವಿಟ್ಟು ಬನ್ನಿ. ಇಲ್ಲಿ ಸಿನಿಮಾದವರು ಹೇಗೆ ಮಕ್ಕರ್ ಮಾಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ. ರಾಜ್ಕುಮಾರ್ ಅವ್ರು ಬಿದ್ದಾಗ ಮರ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ವಾ. ಆದರೆ ವಜ್ರಮುನಿಯವ್ರು ಬರ್ತಾರೆ ಬಿದ್ದಿರೋದನ್ನ ನೋಡಿಕೊಂಡು, ಆಗ ಮರ ನೋಡಿ ಎಷ್ಟು ಚಿಕ್ಕದಾಗಿ ಕಾಣುತ್ತೆ ಅಂತ. ಯಾಕೆ ಹೀಗೆ ಮಾಡಿದ್ದಾರೆ ಅಂದರೆ, ಪ್ಯಾಲೇಸ್ ಇದೆ ನೋಡಿ ಹಿಂಭಾಗ, ಅದು ಬ್ಯಾಕ್ ಡ್ರಾಪಲ್ಲಿ ಬರಬೇಕು ಅಂತ ಹೀಗೆ ಮಾಡಿದ್ದಾರೆ. ಆ ಪ್ಯಾಲೇಸ್ ಆ ಕಡೆ ಇದೆ. ನಾನು ಹೇಳ್ದಂಗೆ ಇವ್ರು ಹೇಳಿದ್ದು ಮರ, ಚಿಕ್ಕ ಮರ ಇಲ್ಲಿ ಈ ಸೈಡು ನಾನು ತೋರಿಸೋ ಕಡೆ ಇರಬೇಕಾಗಿತ್ತು. ಆದರೆ ನೋಡಿ, ಎಡಭಾಗದಲ್ಲಿ ಇರಬೇಕಾಗಿತ್ತು, ಆದರೆ ಅದಿಲ್ಲ. ಮರಗಳನ್ನ ಕಡ್ದಿದ್ದಾರೆ, ನೆಲಸಮ ಮಾಡಿದ್ದಾರೆ. ಯಾಕೆ ಅಂದರೆ ಇಲ್ಲಿ ಗ್ರೌಂಡ್ ಮಾಡಬೇಕಾಗಿತ್ತು, ಫಂಕ್ಷನ್ಗಳಿಗೆ ಕೊಡಬೇಕಲ್ಲ. ಸೊ ಅದಕ್ಕೋಸ್ಕರನೇ ಈ ಜಾಗದಲ್ಲಿದ್ದ ಆ ಮರನ ಕಡ್ದಿದ್ದಾರೆ. ಆದರೆ ಬ್ಯಾಕ್ ಡ್ರಾಪ್ ನೋಡಿ, ಇದೇ ಅರಮನೆ ಕಾಣಿಸುತ್ತೆ. ಈ ಅರಮನೆಯ ಮುಂಭಾಗದಲ್ಲೇ ರಾಜ್ಕುಮಾರ್ ಅವರು ಇರೋ ಥರ. ನನಗೆ ಒಂದು ಕಡೆ ಏನಾಯಿತು ಅಂದರೆ, ಈ ಮರ ಇರ್ಬೋದಾ ಇಲ್ಲಿರೋದು ಅಂತ ಅಂದ್ಕೊಂಡೆ. ಬಟ್ ಈ ಮರ ಅಲ್ಲ, ಯಾಕೆಂದರೆ ಆ ಮರನೇ ಬೇರೆ ಇದೆ, ಈ ಮರನೇ ಬೇರೆ ಇದೆ. ಆದರೆ ಮರ ಈ ಕಡೆ ಇರಬೇಕಾಗಿತ್ತು, ನನ್ನ ಹಿಂಭಾಗದಲ್ಲಿ ಇಲ್ಲಿ ಇರಬೇಕಾಗಿತ್ತು. ಸೊ ಇಲ್ಲೊಂದು ಸ್ವಲ್ಪ ಅದೇ ಫಿಲಮಲ್ಲಿ ಆ ಮರ, ಬಟ್ ಆ ಮರದಲ್ಲೇ ಬೀಳೋದು. ಆ ಕಡೆ ಎಲ್ಲ ಫುಲ್ಲು ದೂರದಲ್ಲಿದೆಯಲ್ಲ, ಅಲ್ಲಿ ಬೀಳೋದು. ಸೀನ್ ಕಟ್ ಮಾಡಿದ್ರೆ ಇಲ್ಲಿ ಅರಮನೆ ಎದುರುಗಡೆ ಬಂದು ಬೀಳೋ ಥರ ಸೀನ್ನ ಕ್ರಿಯೇಟ್ ಮಾಡಿದ್ದಾರೆ. ಇದಷ್ಟೇ ಅಲ್ಲ ಸ್ನೇಹಿತರೆ, ನೋಡ್ಬೋದು ವಜ್ರಮುನಿಯವ್ರು ಫೈಟ್ ಮಾಡ್ಬೇಕಾರೆ ಇದು ಮಾಡೋದು, ಹಾಗೆ ರಾಜಣ್ಣವ್ರು ಫೈಟ್ ಮಾಡ್ಬೇಕಾರೆ ಇದೆಲ್ಲ ಬ್ಯಾಕ್ ಡ್ರಾಪಲ್ಲಿ ಅರಮನೆ, ಕುದುರೆ ಹತ್ಕೊಂಡು ಹೋಗೋದು ರಾಜಣ್ಣವರು, ಇದೆಲ್ಲ ನಡೆಯೋದು ನೋಡಿ. ಅರಮನೆಗಳಿದೆಯಲ್ಲ, ಇದೆಲ್ಲ ನಡೆಯೋದು ಅರಮನೆಯ ಪಾರ್ಕ್ ಇದೆಯಲ್ಲ, ಪಾರ್ಕಿಂತ ಮುಂಭಾಗ. ಯಾಕೆ ಅಂದರೆ ಇಲ್ಲಿ ಗುಡ್ಡ ಇದೆ ನೋಡಿ. ಈ ಗುಡ್ಡ ಇವತ್ತಿಗೂ ಇದೆ, ಆದರೆ ಅಲ್ಲಿ ಮೆಟ್ಲು ಕಟ್ಸಿದ್ದಾರೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಮೆಟ್ಲು ಇದೆಯಲ್ಲ, ಮೆಟ್ಲು ಮೊದಲು ಸ್ಲೋಪ್ ಇತ್ತು, ಆ ಫೋಟೋದಲ್ಲಿದೆ ನೋಡಿ, ಮಾರ್ಕ್ ಮಾಡ್ತೀನಿ. ಆ ಥರ ಇದ್ದಿತ್ತು. ಬಟ್ ಇದೆಲ್ಲ ನಡೆದಿರೋದು ಇದೇ ಅರಮನೆಯ ಆವರಣದಲ್ಲಿ, ಅರಮನೆ ಎದುರುಗಡೆನೆ ಮಯೂರ ಸಿನಿಮಾದ ಶೂಟಿಂಗ್ ಆಗಿರೋದು. ನೀವು ಪಾರ್ಕಿಂಗ್ ಮಾಡ್ತಿರಲ್ಲ ಟೂ ವೀಲರು ಲೆಫ್ಟ್ ಸೈಡು, ಅದು ಬಂದು ಇಳಿದ್ಬಿಟ್ಟು ಇನ್ನೊಂದು ಸ್ವಲ್ಪ ದೂರ ಬಂದು ನೋಡಿ, ಇದೆಲ್ಲ ಕಾಣಿಸುತ್ತೆ, ಈ ಮರ ಕಾಣಿಸುತ್ತೆ. ಮಯೂರ ಸಿನಿಮಾದ ಇದಿಷ್ಟೇ ಅಲ್ಲ, ಮಂಜುಳಾ ಅವರು ಮತ್ತು ಅವ್ರ ತಾಯಿಯವ್ರು ನಡ್ಕೊಂಬರ್ತಾರೆ ಗೊತ್ತಾ ಚಾರಿಯೇಟಲ್ಲಿ, ಅದೆಲ್ಲನೂ ಇಲ್ಲಿ ನಡೆದಿದೆ. ಅದು ಮುಂದೊಂದು ದಿನ ತೋರಿಸ್ತೀನಿ, ನನಗೆ ಸಮಯದ ಅಭಾವ ಇದ್ದಿದ್ದರಿಂದ ಅದೆಲ್ಲ ತೋರ್ಸೋಕ್ಕಾಗಿಲ್ಲ. ಇದಷ್ಟೇ ಅಲ್ಲ ಸ್ನೇಹಿತರೆ, ಮನೆ ಒಳಗೆ ಇದಾದರೆ ಮನೆ ಒಳಗಡೆದು ಅಂದರೆ ಮನೆ ಹೊರಗಡೆ ಇದ್ದೆಲ್ಲ ತೋರಿಸ್ದೆ. ಒಳಗಡೆದೆಲ್ಲ ಶೂಟ್ ಮಾಡಿರೋದು ಎಲ್ಲಿ ಅಂತ ನಿಮಗೆ ಗೊತ್ತೇ ಇರುತ್ತೆ, ಮೈಸೂರು ಅರಮನೆ. ಅದ್ರ ಭಾಗ ನಾನು ನಿಮಗೆ ತೋರಿಸ್ಬೇಕು ಅಂದರೆ ಕಮೆಂಟ್ ಮಾಡಿ. ಪ್ಯಾಲೇಸ್ ಒಳಗಡೆ ಎಲ್ಲೆಲ್ಲಿ ನಡೆದಿದೆ ಏನು ಅಂತ. ಹೊರಗಡೆ ನಮ್ಮ ಬೆಂಗಳೂರು ಪ್ಯಾಲೇಸ್ ಆದರೆ, ಒಳಗಡೆ ಮೈಸೂರು ಪ್ಯಾಲೇಸು. ನಾನು ಅಲ್ಲೂ ಹೋಗ್ತೀನಿ, ಬೇಸಿಗೆ ಒಂದು ಸ್ವಲ್ಪ ಕಮ್ಮಿ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಆಗಿದ ತಕ್ಷಣ ಹೋಗ್ತೀನಿ. ಬನ್ನಿ, ದಯವಿಟ್ಟು ಬನ್ನಿ. ನಿರ್ಜನ ಪ್ರದೇಶ, ಒಂದು ನರ್ಪಿಳೆ ಇಲ್ಲ. ನನಗೊಂದು ಅಲ್ಲಿ ಇನ್ಸಿಡೆಂಟ್ ಆಯಿತು, ಬೇಡ ಅದು ಹೇಳೋದು. ಸೊ ಇದೆಲ್ಲ ಮುಗಿಸ್ಕೊಂಡು ನಾನು ಇವಾಗ ನೆಕ್ಸ್ಟ್ ಸಿನಿಮಾಗೆ ಹೋಗ್ತೀನಿ, ಅದೇ ನಾನೊಬ್ಬ ಕಳ್ಳ. ಬನ್ನಿ, ಅದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಈ ಜಾಗನ ತೋರಿಸೋದಕ್ಕೆ ನಾನು ಹೊರಟಿರೋದು ಕರಿಘಟ್ಟ. ನಿಮ್ಗೆ ಗೊತ್ತಿರ್ಬೋದು, ಶ್ರೀರಂಗಪಟ್ಟಣ ಇದೆಯಲ್ಲ, ಆ ಶ್ರೀರಂಗಪಟ್ಟಣದಲ್ಲಿ ಇರೋಂತಹ ಜಾಗನೇ ಕರಿಘಟ್ಟ. ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಒಂದು ಕಿಲೋಮೀಟರ್ ಹಿಂದೆನೇ ಒಂದು ಗುಡ್ಡ ಸಿಗುತ್ತೆ, ಅದೇ ಈ ಕರಿಘಟ್ಟ. ಈ ಕರಿಘಟ್ಟದಲ್ಲಿ ಫುಲ್ಲು ಮೇಲತ್ತಿದ್ರೆ ಒಂದು ದೇವಸ್ಥಾನ ಇದೆ. ದೇವಸ್ಥಾನದ ಎದುರು ಭಾಗದಲ್ಲಿ ಒಂದು ರಸ್ತೆ ಥರ, ಈ ಥರ ಚಿಕ್ಕದಾಗಿ ಒಂದು ರಸ್ತೆ ಹೋಗುತ್ತೆ. ಆ ರಸ್ತೆಯಲ್ಲಿ ಹೋದರೆ ನಮಗೆ ಸಿಗೋದೆ ಆ ಜಾಗ. ಅದನ್ನು ನಾನು ಹೇಳೋದಕ್ಕಿಂತ ಈ ಪರಿಸರ ರಮೇಶ್ ಸರ್ ಏನಿದ್ದಾರೆ, ಅವರಾಗಲೇ ನಾನು ಅವ್ರ ಬಗ್ಗೆ ಹಿಂದೆ ಹೇಳಿದ್ದೀನಿ ಎಪಿಸೋಡ್ನಲ್ಲಿ. ಅವರು ನನಗೆ ಗೈಡ್ ಮಾಡಿದ್ದಾರೆ, ಅವರೇ ಈ ಸ್ಪಾಟ್ನ ಹುಡುಕೊಟ್ಟಿದ್ದು ಸಹ. ಸೊ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ನಾನೊಬ್ಬ ಕಳ್ಳ ಫಿಲಮ್ದು ಇಲ್ಲಿ ನೋಡಿ, ಈ ಲೊಕೇಶನ್ನಿಂದ ರಾಜ್ಕುಮಾರ್ ಅವರು ಹಿಂಗೆ ಬರ್ತಾರೆ. ಅರಳುತ್ತಿದೆ ಮೋಹ ಹೃದಯದಲ್ಲಿ ದಾಹ ಹೀಗೇಕೆ. ಈ ಸಾಂಗು ಇದೇ ಸ್ಪಾಟ್ ಅಲ್ಲಿ ರಾಜ್ಕುಮಾರ್ ಅವರು ಹಿಂಗೆ ಹುಡುಕೊಂಡು ಬರ್ತಾರೆ. ಹಿಂಗೆ ಬರ್ತಾ ಲಕ್ಷ್ಮಿ ಅವರು ಈ ಬಂಡೆ ಪಕ್ಕ ಕೂತಿರ್ತಾರೆ ಸರ್. ಇಲ್ಲಿ ಬನ್ನಿ ಸರ್, ಆ ಕಡೆ ನೋಡಿ ಸರ್, ಇದೇ ಬಂಡೆ, ಇದೆಲ್ಲ ಕಟ್ಬಿಟ್ಟಿದ್ದಾರೆ ಈಗ, ಮೊದಲೇನು ಇರ್ಲಿಲ್ಲ. ಓಕೆ, ಇದೇ ಸ್ಪಾಟ್ ಅಲ್ಲಿ ಲಕ್ಷ್ಮಿ ಅವರು ಇಲ್ಲಿ ಕೂತಿರ್ತಾರೆ. ರಾಜ್ಕುಮಾರ್ ಅವರು ಬಂದು ಕೂತಾರೆ, ಇಲ್ಲಿ ಲಕ್ಷ್ಮಿ ಜೊತೆ ಬಂದು ಕೂರ್ತಾರೆ ಸರ್. ಇದೇ ಬಂಡೆ ಸ್ವಲ್ಪ ಡ್ಯಾಮೇಜ್ ಮಾಡಿ ತೆಗೆದ್ಬಿಟ್ರು. ಮೊದಲು ಉದ್ದ ಇತ್ತು, ಇದನ್ನ ಜೋಡಿಸುವಾಗ ಕಟ್ಟುವಾಗ ಹೊಡೆದಾಕ್ಬಿಟ್ಟಿದ್ದಾರೆ. ಇದೇ ಸ್ಪಾಟ್ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ಬೆಟ್ಟ ಎಲ್ಲ ಕಾಣಿಸುತ್ತೆ ಸರ್.
ಹೌದು. ನಾನೊಬ್ಬ ಕಳ್ಳ ಫಿಲಮ್ ಶೂಟಿಂಗ್ ಇದೇ ಜಾಗದಲ್ಲಿ ನಡೆದಿರೋದು. ಓಕೆ, ಸೂಪರ್. ಎಸ್, ಇಲ್ಲೇನೆ ನಮ್ಮ ಲಕ್ಷ್ಮಿ ಅಮ್ಮವರು ಮತ್ತು ರಾಜಣ್ಣವರು ಕೂತ್ಕೊಂಡು ಸಾಂಗ್ ಆಡೋದು ಎಲ್ಲ ಇದೇ ಜಾಗದಲ್ಲಿ. ಈ ಬೆಟ್ಟ, ಇದು ಗುಡ್ಡ ಇದೆಯಲ್ಲ, ದಯವಿಟ್ಟು ಯಾರಾದರೂ ಇದ್ರ ಮೇಲೆ ಬರೆದ್ಬಿಡ್ರಪ್ಪ, ಸಿನಿಮಾದಲ್ಲಿ ಶೂಟಿಂಗ್ ಆಗಿದೆ, ಏನು ಮಾಡಬೇಡಿ ಅಂತ. ಲವರ್ಸ್ ಕಾಟ ಬೇರೆ ಇಲ್ಲಿ ಕರಿಘಟ್ಟದಲ್ಲಿ. ನಿಮಗೆ ಗೊತ್ತಿರೋರು, ಅಲ್ಲಿ ಹೋಗಿರೋರು ಗೊತ್ತಿರುತ್ತೆ, ಎಲ್ಲಿ ನೋಡಿದ್ರು ಅಲ್ಲಿ ಅವರೇ ಇರ್ತಾರೆ. ಈ ಜಾಗದಲ್ಲೇ ನಮ್ಮ ರಾಜಣ್ಣವರು ನಡ್ಕೊಂಬಂದಿದ್ದು. ಎಷ್ಟು ಖುಷಿ ಆಗುತ್ತಲ್ಲ ಇದನ್ನೆಲ್ಲ ನೋಡೋದಕ್ಕೆ. ಆ ಖುಷಿ ನೀವು ಅನುಭವಿಸ್ಬೇಕು ಅಂದರೆ ದಯವಿಟ್ಟು ಬನ್ನಿ ನಮ್ಮ ಕರಿಘಟ್ಟಕ್ಕೆ ಬನ್ನಿ. ಒಂದು ಅದ್ಭುತವಾದ ಜಾಗ, ಪವಿತ್ರವಾದ ದೇವಸ್ಥಾನ ಇದೆ. ತುಂಬಾ ಶೂಟಿಂಗ್ ಆಗಿದೆ ಸ್ನೇಹಿತರೆ ಕರಿಘಟ್ಟದಲ್ಲಿ. ನಾನು ಈಗಾಗಲೇ ಒಂದು 4-5 ಫಿಲಮ್ ಮಾಡಿದ್ದೀನಿ. ನಿಮ್ಗೆ ಯಾವುದಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಸಹ ತೋರಿಸೋ ಪ್ರಯತ್ನ ಮಾಡ್ತೀನಿ. ಆದರೆ ಈ ಕರಿಘಟ್ಟದಲ್ಲಿ ನನಗೆ ಶೂಟ್ ಮಾಡೋಕ್ಕೆ ಸಹಾಯ ಮಾಡಿದವರು ಪರಿಸರ ರಮೇಶ್ ಸರು, ಅವ್ರ ಬಗ್ಗೆನೂ ನಾನು ಹೇಳಿದ್ದೀನಿ. ಇವಾಗ ಯಾರು ನನಗೆ ಇದು ಮಾಡಿದ್ರಲ್ಲ, ಸಹಾಯ ಮಾಡಿದ್ರಲ್ಲ, ಹೇಳಿದ್ರಲ್ಲ, ಇದೆಲ್ಲ ನಡೆದಿರೋದು ಇದೇ ಜಾಗದಲ್ಲಿ. ಸೊ ಡಬಲ್ ಧಮಾಕ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಯಾರೂ ಆಗ್ತಾಯಿಲ್ಲ, ಬಟ್ ವೀಡಿಯೋಸ್ ಮಾತ್ರ ತುಂಬ ಜನ ನೋಡ್ತಾರೆ. ನಾವು ಬಿಸಿಲಲ್ಲಿ ಹೋಗ್ತೀವಿ, ವೀಡಿಯೋಗಳನ್ನ ಮಾಡ್ತೀವಿ, ಹಾಕ್ತೀವಿ, ನೀವು ಸಬ್ಸ್ಕ್ರೈಬು ಮಾಡಲಿಲ್ಲ ಅಂದರೆ ಹೇಗೆ ಹೇಳಿ? ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ವೀಡಿಯೋಸ್, ಹಳೆ ವೀಡಿಯೋಸ್ ನೋಡಿ, ಇಂತಹ 100 ವೀಡಿಯೋಸ್ ನಾನು ಮಾಡಾಕಿದ್ದೀನಿ ಶೂಟಿಂಗ್ ಸ್ಪಾಟ್ಗಳನ್ನು. ಹೋಗಿದ್ದ ಕಡೆ ಎಲ್ಲ ನನ್ನ ಗುರುತಿಸ್ತಾರೆ, ಅದೆಲ್ಲ ನಿಮ್ಮಿಂದನೇ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಇನ್ನೊಂದು ಹೇಳೋದು, ಮತ್ತೆ ನಾನು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಕೆಳಗಡೆ ಶೇರ್ ಬಟನ್, ಲೈಕ್ ಬಟನ್ ಎಲ್ಲ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ರಿಮಿಕ್ಸ್ ಸೂಪರ್ ಥ್ಯಾಂಕ್ಸ್ ಅಂತ ಆಪ್ಷನ್ ಇದೆ. ಅಲ್ಲಿ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು, ಎಷ್ಟು ಬೇಕಾದರೂ. ಇಲ್ಲ ಸೂಪರ್ ಥ್ಯಾಂಕ್ಸಲ್ಲಿ ಕೊಡೋಲ್ಲ, ನನಗೆ ಡೈರೆಕ್ಟಾಗಿ ಕೊಡ್ತೀನಿ ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ನನ್ನ UPI ID ಕೊಡ್ತೀನಿ. ನೀವು ಅದಕ್ಕೆ UPI IDಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ಡಬಲ್ ಧಮಾಕ ಅರಮನೆ ಮೈದಾನ ಮತ್ತು ಕರಿಘಟ್ಟ ನೀವು ಹೋಗಿ ಎಂಜಾಯ್ ಮಾಡಿ. ಹೇಗಿತ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ನಾನು ಹಾಕೋ ವೀಡಿಯೋಗಳನ್ನು ನೋಡಿ ಹೋಗಿ ನೋಡ್ಕೊಂಬರ್ತಾರೆ, ನನಗೆ ತುಂಬ ಖುಷಿ ಆಗುತ್ತೆ. ಸೊ ನೀವು ಅಷ್ಟೇ, ಹೇಗಿತ್ತು ಈ ವಿಡಿಯೋ ಅನ್ನೋದನ್ನ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ಸಿನಿಮಾದ ವೀಡಿಯೋ ಮಾಡಬೇಕು ಅಂತಲೂ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ರೋಚಕವಾದ ಹಳೆಯ, ಇನ್ನೊಂದು 40-50 ವರ್ಷದ ಹಳೆಯ ಸಿನಿಮಾದೊಂದಿಗೆ ಒಂದು ರೆಡಿ ಮಾಡಿ ಇಡ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ನಿಮಗೆ ಬರ್ತೀನಿ ನಿಮ್ಮ ಮುಂದೆ ನೆಕ್ಸ್ಟ್ ವೀಕ್. ಸೊ ಹೇಳಿದ್ನಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ರಾಜಣ್ಣವರ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ, ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ವಿಡಿಯೋ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್.